ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ಸೊ ಇವತ್ತಿನ ಇನ್ಫಾರ್ಮೇಷನ್ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಆಗಿರುತ್ತೆ. ಇಲ್ಲಿ ತನಕ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆನ ಪಡ್ಕೊಂಡಿದ್ರೆ ಅವರು ಈ ವಿಡಿಯೋನ ನೋಡಬೇಕು. ಇಲ್ಲಿ ತನಕ 18-19ನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರು ಹೇಳ್ತಿದ್ರೆ ಅವರು ಕೂಡ ಈ ವಿಡಿಯೋನ ನೋಡಲೇಬೇಕು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಒಂದು ಲೈಕನ್ನು ಕೂಡ ಮಾಡಿಬಿಡಿ. ಸೊ ಫಸ್ಟ್ ನಾವು ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಇವಾಗ 18ನೇ ಕಂತಿನ ಹಣದರೂ ಕೂಡ ಬಂದಿದೆ. ಪ್ರತಿ ತಿಂಗಳು 2,000 ರೂಪಾಯಿ ಅಂತ ನೋಡೋದಾದ್ರೂ 18 ತಿಂಗಳಿಗೆ ಎಷ್ಟಾಗುತ್ತೆ? 36,000 ಆಗುತ್ತೆ. ಸೊ 36,000 ಇಟ್ಕೊಂಡು ನಾವೆಲ್ಲ ಏನೇನೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋರು. ಇದರಲ್ಲಿ ಒಂದಷ್ಟು ಕ್ಯಾಟಗರಿ ನೋಡೋದಾದರೆ, ಮನೇಲೆಲ್ಲನೂ ಕ್ಷೇಮವಾಗಿರುತ್ತೆ, ಅಷ್ಟೊಂದು ಏನು ಬಡತನ ಇರೋದಿಲ್ಲ ಅಂಥವರು ಸೇವಿಂಗ್ಸ್ ಅನ್ನೋದು ಮಾಡ್ತಾರೆ, ಉಳಿತಾಯ ಅನ್ನೋದು ಮಾಡ್ತಾರೆ. ಕಷ್ಟನ ಸುಖನ ಗೃಹಲಕ್ಷ್ಮಿ ಯೋಜನೆ ಹಣನ ಹಾಗೆ ಇಡೋಣ ಅನ್ನೋರು ಇರ್ತಾರೆ. ಸೊ ಆ ಥರ ಇಟ್ಟು ಒಂದಷ್ಟು ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ ಕಿರಾಣಿ ಅಂಗಡಿನ ಇಟ್ಕೊಂಡು ಯಾದಗಿರಿಲಿ ಒಬ್ಬರು ಮಮತಾಜ್ ಬೇಗಮ್ ಅಂತ ಒಬ್ಬರು ಮಹಿಳೆ ಒಂದು ಕಿರಾಣಿ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಗೃಹಲಕ್ಷ್ಮಿ 18ನೇ ಕಂತಿನ ಹಣದವರೆಗೂ ಕೂಡ ಅದನ್ನು ಸೇವಿಂಗ್ಸ್ ಅನ್ನೋದನ್ನು ಮಾಡಿ ಇವಾಗ ಅವರು ಸ್ವಂತ ಬಿಸ್ನೆಸ್ಸನ್ನೇ ಮಾಡ್ತಾ ಇದ್ದಾರೆ. ಬಿಸ್ನೆಸ್ಸು ದೊಡ್ಡದೋ ಚಿಕ್ಕದೋ ಅನ್ನೋದು ಬರೋಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅನ್ನೋದು ಬರುತ್ತೆ. ಸೊ ಅವರಿಗೆ ಎಷ್ಟು ಬುದ್ಧಿ ಇದ್ದರೆ ಇಷ್ಟು ಅಮೌಂಟ್ನ ಇಟ್ಕೊಂಡು ಒಂದೊಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಒಂದೊಂದು ಪೈಸೆಯನ್ನು ಕೂಡ ಅವರು ಲೆಕ್ಕಾಚಾರ ಮಾಡಿ ಎತ್ತಿಟ್ಟು ಇವಾಗ ಅವ್ರದ್ದೇ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ಯಾವುದರಿಂದ ಸಾಧ್ಯ ಆಯಿತು? ಗೃಹಲಕ್ಷ್ಮಿ ಯೋಜನೆಯಿಂದನೇ ಸಾಧ್ಯ ಆಯಿತು. ಹಂಗಾಗಿ ಆ ಮಹಿಳೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ಅವರು ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು, ಗೃಹಲಕ್ಷ್ಮಿ ಯೋಜನೆ ಇಷ್ಟು ದೊಡ್ಡ ಮಟ್ಟಿಗೆ ಸೌಂಡ್ ಮಾಡ್ತಿದೆ ಅಂತ ಅಂದ್ಬಿಟ್ಟು. ಮೊನ್ನೆ ಕೂಡ ಒಂದು ನ್ಯೂಸನ್ನು ನೋಡಿದ್ವಿ ನಾವು, ಬೋರ್ವೆಲ್ಲನ್ನು ಹಾಕ್ಸಿದ್ದಾರೆ ಅಂತ ಅಂದ್ಬಿಟ್ಟು. ಅದನ್ನು ಅಷ್ಟೇ ತುಂಬ ಜನಗಳಿಗೆ ಇನ್ಸ್ಪಿರೇಷನ್ನು. ಯಾರೆಲ್ಲ ಉಳಿತಾಯನ ಮಾಡ್ತಾ ಇಲ್ಲ, ದುಡ್ಡನ್ನ ಖರ್ಚು ಮಾಡ್ಕೊತಿದ್ದಾರೆ, ಸೊ ಅಂಥವ್ರಿಗೂ ಇದೊಂದು ದೊಡ್ಡ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇನ್ನೊಂದು ವಿಚಾರ ಇದೆ. ಸೊ ಇದೇ ಹಸು ಖರೀದಿ ಮಾಡಿಬಿಟ್ಟು ಹಾವೇರಿಯಲ್ಲಿ ವಿಶಾಲಾಕ್ಷಿ ಅನ್ನೋರು ಕೂಡ ಒಂದು ಹಸುವನ್ನು ತಗೊಂಡಿದ್ದಾರಂತೆ. ಹಸು ಖರೀದಿ ಇದೇ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಉಳಿತಾಯ ಮಾಡಿ. ಇದನ್ನೆಲ್ಲ ನೋಡಿದಾಗ ನಾವು ಕಲ್ತ್ಕೋಬೇಕಾಗಿರೋದೇನು ಅಂತಂದರೆ, ಗೃಹಲಕ್ಷ್ಮಿ ಯೋಜನೆ ಎಷ್ಟು ದೊಡ್ಡ ಮಟ್ಟಿಗೆ ಎಲ್ರಿಗೂ ಸಹಾಯ ಆಗ್ತಿದೆ ಅಂತ ಅಂದ್ಬಿಟ್ಟು. ಅಂದರೆ ಇದು ನಾವು ನೆಗ್ಲೆಕ್ಟ್ ಮಾಡುವಂಥ ವಿಷಯನೂ ಅಲ್ಲ, ಮತ್ತು ಇದು ಸಣ್ಣ ವಿಚಾರನೂ ಅಲ್ಲ. ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದರೆ ಎಷ್ಟು ದೊಡ್ಡದಾಗಿರ್ಬೋದು. ಇವರು ಯಾವುದೇ ರೀತಿಯ ಚಿನ್ನ, ಬೆಳ್ಳಿ, ಒಡವೆ, ಬಂಗಾರಕ್ಕೆ ಆಸೆ ಪಡೆದಿರ ಇವರು ಮುಂದಿನ ಜೀವನವನ್ನು ನಡೆಸೋದಕ್ಕೆ ಇವರು ಸಹಾಯನ ಮಾಡ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯನ್ನು. ಸೊ ಇದು 5 ವರ್ಷಗಳ ಕಾಲ ಏನೀಗ ಸಿದ್ದರಾಮಯ್ಯವರು ಪ್ರಾಮಿಸ್ ಮಾಡಿದ್ರು, ಅಂದರೆ ಏನವರು ಹೇಳಿದ್ರು ಅದೇ ಮಾತಿನ ಪ್ರಕಾರ 5 ವರ್ಷಗಳು ಕೂಡ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡ್ತಾ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೇಳಿರುವಂಥದ್ದು. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣದವರೆಗೂ ಪಡ್ಕೊಂಡಿದ್ರೆ ಯಾರು ಅದನ್ನು ಉಳ್ಸೋಕ್ಕಾಗಿಲ್ಲ, ಖರ್ಚಾಗಿದೆ, ನಮಗೂ ಮನೇಲಿ ಕಷ್ಟ ಇದೆ, ಕಮಿಟ್ಮೆಂಟ್ಸ್ ಇದೆ, ಸಾಲದೇ ಇದ್ದಾಗ ಬಳಸ್ಕೊಂಡಿದ್ದೀವಿ, ಮನೆ ಖರ್ಚಿಗೆ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಅನ್ನೋರು ಪರವಾಗಿಲ್ಲ, ನಮ್ಮ ಮನೆ ಕಷ್ಟ ನಮಗೆ ಇರುತ್ತೆ. ಸೊ ಆದರೆ ಮುಂದಿನ ದಿನಗಳಲ್ಲಿ ಆದಷ್ಟು ನೀವು ಸ್ವಲ್ಪ ಉಳಿಸ್ಕೊಂಬರೋಕ್ಕೆ ಟ್ರೈ ಮಾಡಿ. 5 ವರ್ಷ ಆದಮೇಲೆ ಕೊಡ್ತಾರೋ ಬಿಡ್ತಾರೋ ಅಥವಾ ಬೇರೆ ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ, ಬಟ್ ಬರೋ ತನಕನೂ ಇದನ್ನು ಒಂದಷ್ಟು ಸೇವಿಂಗ್ಸ್ ಅಂತ ಮಾಡಿಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದು, ಅಥವಾ ಟೈಲರಿಂಗ್ ಮಾಡೋರು ಟೈಲರ್ ಮಿಷಿನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಮತ್ತೇನಾದರೂ ಮಾಡಬೇಕು ಅಂತ ನಿಮ್ಗೆ ಆಸೆ ಇರೋದು ಬಿಸ್ನೆಸ್ ಮಾಡೋದು, ಮತ್ತು ಅಂಗಡಿಗಳನ್ನ ಇಟ್ಕೊಳ್ಳೋದು, ಮತ್ತು ಚಿಕ್ಕ ಹೋಟೆಲ್ಗಳನ್ನು ಇಟ್ಕೊಳ್ಳೋದಾಗಿರ್ಬೋದು. ಈ ಥರ ನಿಮ್ಗೆ ಏನರ ಮೇಲೆ ಇಂಟ್ರೆಸ್ಟ್ ಇದೆಯಾ, ಅಥವಾ ನಿಮ್ಗೆ ಏನಾದ್ರು ಮೇಕಪ್ ಕಡೆ ಗಮನ ಜಾಸ್ತಿ ಇದ್ದರೆ ಅದನ್ನು ಕಲಿಯೋಕ್ಕೆ ಅದನ್ನು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಥರ ಏನಾದರೂ ಒಂದು ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮುಗಿದ್ರೂ ಕೂಡ ಆ ಯೋಜನೆಯ ಪರಿಣಾಮ ಆಗಿರ್ಬೋದು ಅಥವಾ ಆ ಯೋಜನೆಯ ಕೃತಜ್ಞತೆಗಳು ನಿಮ್ಮೆಲ್ಲರ ಕಡೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಷ್ಟು ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದೊಳ್ಳೆ ಖುಷಿ ವಿಚಾರ. ಸೊ ಅಲ್ಲಿಗೆ ಮುಗಿಸೋಣ. ಇದಾದಮೇಲೆ ಗೃಹಲಕ್ಷ್ಮಿ ಯೋಜನೆ ಬಂದೇ ಇಲ್ಲ ಮೇಡಮ್, ಏನು ನಾವು ಮಾಡೋದು, ಏನು ಸೇವಿಂಗ್ಸ್ ಮಾಡೋದು ಅಂತ ಕೇಳೋದಾದರೆ 18ನೇ ಕಂತಿನ ಹಣದವರೆಗೂ ಬಂದಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಿದೆ. 15ನೇ ಕಂತಿನ ಹಣದಿಂದ ಕೂಡ ಬಂದಿಲ್ಲ ಅಂತ ಹೇಳೋರು ಸುಮಾರು ಜನ ಇದ್ದಾರೆ. ಸೊ ಅಂಥವ್ರಿಗೆ ನಾನು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ. ಆ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಆ ವಿಡಿಯೋನ ಕೂಡ ನೋಡಿ, ನಿಮಗೆ ಗೊತ್ತಾಗುತ್ತೆ 15ನೇ ಕಂತಿನ ಹಣದಿಂದ ಬಂದಿಲ್ಲ ಅಂತಂದರೆ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದು. ಸೊ 18ನೇ ಕಂತಿನ ಹಣ ಬಿಟ್ಬಿಟ್ಟು 19ನೇ ಕಂತಿನ ಹಣದಿಂದ ಬಂದಿಲ್ಲ ಅನ್ನೋದಾದರೆ ಅದ್ರ ಬಗ್ಗೆನೂ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ತಿಂಗಳ ಕೊನೆವರೆಗೂ ಕೂಡ ಟೈಮ್ ಇದೆ ಅಂತ. ಆಲ್ರೆಡಿ ಇವತ್ತು 22, ಇನ್ನು 8 ದಿನ ಇದೆ. ಸೊ 8 ದಿನ ಒಳಗಡೆ ಕ್ಲಿಯರ್ ಮಾಡಿ ಕೊಡ್ತಾರೆ ಅನ್ನೋದು ನೋಡಬೇಕಿದೆ. ಬಟ್ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ
ಈ ತಿಂಗಳು ಕೊನೆ ಆಗಸ್ಟ್ರಲ್ಲಿ ನಮ್ಮ ಅದು 19ನೇ ಕಂತಿನ ಹಣವನ್ನು ಕ್ಲಿಯರ್ ಮಾಡಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿರುವಂಥದ್ದು. ಸೊ ಇಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ನು. ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.